ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಎದುರುಗಡೆ, ಕರೆಕ್ಟಾಗಿ KGF ಥರ ಕಾಣಿಸ್ತಿದೆ. ಇಲ್ಲಿಗಿಂತ ಅಲ್ಲೇ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ರೈಟ್ ನಾವು ನಾನೀಗ ಎಲ್ಲಿದ್ದೀನಿ ಗೊತ್ತಾ? ಆನ್ ದ ವೇ ಟು ಸವಳಂಗ ರೋಡಲ್ಲಿದ್ದೀನಿ. ಇವತ್ತಿನ ಪ್ಲ್ಯಾನ್ ಏನಂತ ಅಂದರೆ ವಿಂಡ್ ಮಿಲ್ ಹತ್ರ ಹೋಗ್ತಾ ಇದ್ದೀವಿ. ಸವಳಂಗ ವಿಂಡ್ ಮಿಲ್ ಹತ್ರ ಕೆಲವೊಂದಷ್ಟು ಜನ ನೋಡಿರ್ತೀರಾ, ಸುಮಾರು ಜನ ನೋಡಿರಲ್ಲ. ಇವತ್ತಿನ ವೀಕೆಂಡ್ ಪ್ಲ್ಯಾನ್ ಅದೇ. ಇಲ್ಲಿಂದ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅಶೋಕ ಮತ್ತು ಪ್ರದಿ ಜಾಯ್ನ್ ಆಗ್ತಾರೆ. ಅವ್ರು ಹಂಗೆ ಊರಿಗೆ ಹೋಗಿದ್ದಾರೆ. ಹಂಗಿಂದ ಆ ಕಡೆಯಿಂದ ಬರೋಕ್ಕೆ ಹೇಳಿದ್ದೀನಿ. ಅವ್ರಿಗೆ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ನನಗೆ ಇಲ್ಲಿಂದ ಶಿವಮೊಗ್ಗದಿಂದ 30 ಕಿಲೋಮೀಟರ್ಸ್ ಆಗುತ್ತೆ. ಸೊ ಲೆಟ್ಸ್ ಗೋ. ನಿನ್ನೆ ಇವತ್ತೆಲ್ಲ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಚೆಕ್ ಮಾಡ್ತಿರ್ತೀನಿ ವೆದರ್ ರಿಪೋರ್ಟು ಡೈಲಿ. ಮಳೆ ಇಲ್ವಲ್ಲ, ರೇಂಜ್ ಜರ್ಕಿನೆಲ್ಲ ಏನೂ ತರದೆ ಹಂಗೆ ಧೈರ್ಯವಾಗಿ ಬಂದಿದ್ದೀನಿ ಮಳೆ ಬರಲ್ಲ ಅಂತ. ಏನೊಂದು 10% 20% ಆ ಥರ ಇದೆ. ಆ ಕಡೆ ಕಾಲ್ ಮಾಡಿದ್ದೆ ಅಶೋಕಂಗೆ, ಮಳೆ ಇಲ್ಲ ಅಂತ ಹೇಳಿದ್ದಾನೆ. ನಾವು ಯೂಶುವಲ್ ಪ್ರಾಪರ್ ಸ್ಟ್ರೆಚ್ ಎಲ್ಲ ಹೊಡಿಬೇಕು ಅಂತ ಅಂದರೆ ವೆಟ್ಟಿದ್ರೆ ಆಗಲ್ಲ. ಸದ್ಯಕ್ಕೆ ಪೂರ್ತಿ ರೋಡು ಕೂಡ ಒಣಗಿದೆ, ವೆದರು ಮಸ್ತಾಗಿದೆ. ಬಟ್ ಜಾಸ್ತಿ ಡಿಸ್ಟೆನ್ಸ್ ಏನಾಗಲ್ಲ, 30 ಕಿಲೋಮೀಟರ್ಸು ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ಸುತ್ತೆ. ಅಷ್ಟು ಬೇಗ ಆಗುತ್ತೆ. ಜಾಗ ಚೆನ್ನಾಗಿದೆ. ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿ ಆ ಪ್ಲೇಸಿಂದು ವೀಡಿಯೋ ಎಲ್ಲ ಮಾಡಿಕೊಂಡು ಬರೋಣ ಅಂತ ಪ್ಲಾನ್ ಇವತ್ತು. ಬನ್ನಿ ಅವರೊಬ್ರನ್ನ ಕ್ಯಾಚ್ ಮಾಡೋಣ ಹೋಗಿ. ವಿಂಡ್ ಮಿಲ್ ಟರ್ನ್ ಆಗೋದಕ್ಕೆ ಲೆಫ್ಟು ರೋಡ್ ಬರುತ್ತೆ, ಆ ರೋಡ್ ಹತ್ರ ನಿಂತೀರಿ ಅಂತ ಹೇಳಿದ್ದೀನಿ. ನಾನು ಫಸ್ಟ್ ಹೋಗ್ತೀನೋ ಅವ್ರು ಫಸ್ಟ್ ಬರ್ತಾರೋ ಗೊತ್ತಿಲ್ಲ. ಅವ್ರಿಗೆ ನನಗಿಂತ 10 ಕಿಲೋಮೀಟ್ರು ಹತ್ರ ಇರೋದು. ಬಟ್ ಸ್ಟಿಲ್ ಬೇಗ ಬರ್ಬೋದು ಅಂತ ಹೇಳಿ ಬರ್ತಾರೆ. ಸೀರಿಯಸ್ಲಿ ಬಂದಂಗೆ ಅನಿಸಿಲ್ಲ. ನಮಗೇನಿದ್ರು ಒಂದು ಪ್ರಾಪರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತಂದರೆ ಒಂದು 70 to 100 ಕಿಲೋಮೀಟ್ರ್ ಇರಬೇಕು. ಆವಾಗ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. 30-40 ಕಿಲೋಮೀಟರ್ಸ್ ಎಲ್ಲ ಓಡಾಡಿ ಏನೂ ಅನ್ಸೋದೇ ಇಲ್ಲ. ಇಷ್ಟು ಬೇಗ ಮುಗೀತಾ ಅಂತ ಅನಿಸುತ್ತೆ. ಸ್ಟ್ರೆಚ್ ಹೊಡೆಯೋಣ. ಇಲ್ಲೂ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ನಾನು ಏರ್ ಬೇರೆ ಚೆಕ್ ಮಾಡಿಸ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ವಾಬ್ಲಿಂಗ್ ಆಗ್ತಿದೆ. ಒಂದೊಳ್ಳೆ ಸ್ಟ್ರೆಚ್ ಹೋಗಿ ಭಾಳ ದಿನ ಆಯಿತು. ಟೈರ್ಸ್ ಬೇರೆ ಸಪೋರ್ಟ್ ಮಾಡ್ತಾಯಿಲ್ಲ ಇವತ್ತು. ನಾನು ಬರ್ತಾ ಏರ್ ಇರೋದು ಬಿಡು ಅಂತ ಏರ್ ಚೆಕ್ ಮಾಡಿಸ್ಕೊಳ್ಳೋದು ಮರ್ತೆ. ಸ್ವಲ್ಪ ಕಮ್ಮಿ ಇದೆ ಅನ್ಸುತ್ತೆ, ಲೈಟಾಗಿ ವಾಬ್ಲಿಂಗ್ ಆಗ್ತಿದೆ ಟೈರು. ಸೊ ಕೂತಾಗ ಗಾಡಿ ಮೇಲೆ ಫೀಲ್ ಗೊತ್ತಾಗ್ಬಿಡತ್ತೆ. ಏರ್ ಪ್ರೆಷರ್ ಕರೆಕ್ಟಾಗಿ ಇರೋದಕ್ಕೂ ಕಮ್ಮಿ ಇದ್ರೆ ಕ್ಲೀನಾಗಿ ಎಳ್ದಾಡ್ತಾ ಇರತ್ತೆ ಗಾಡಿ, ಸ್ವಲ್ಪ ಗೊತ್ತಾಗ್ಬಿಡತ್ತೆ ಅವಾಗ. ಅದ್ರದ್ದೇ ಸಾಮ್ರಾಜ್ಯ ಆಗ್ಬಿಟ್ಟಿದೆ, ಎಲ್ಲ ಬ್ಲಾಕ್ ಮಾಡಿಬಿಟ್ಟದು ರೋಡ್ನ. ಸೊ ಒಂದು ಸ್ವಲ್ಪ ದಿನ ಆಗಿತ್ತು ಸ್ಟ್ರೆಚ್ ಹೊಡ್ದು. ಪಿಲಿಯನ್ ಬೇರೆ ಇರೋರು ಯಾವಾಗಲೂ. ಇವತ್ತು ಸೋಲೋ ಇದ್ದೀನಿ. ಕಮಾನ್. ವಾರ್ಮಪ್ ಆಗ್ತಿದೆ ಗಾಡಿಗೆ. ಮಳೆಗಾಲ ಅಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಮಳೆಯಲ್ಲಿ ನೆನೆಸಿ ಇವತ್ತೇ ಸ್ವಲ್ಪ ರೆಸ್ಟ್ ಇರೋದು ಗಾಡಿಗೆ. ಮಳೆ ನೆಲ್ಲಿದ್ದಾನೆ. ಮಾನ್ಸೂನ್ ರೈಡ್ ಅಂತ ಚೆನ್ನಾಗಿ ರುಬ್ಬಿದ್ದೀವಿ ಮಳೆಯಲ್ಲಿ. ಬಂದೇ ಬಿಟ್ವಿ. ನಾ ಹೇಳಿಲ್ಲ ಜಾಸ್ತಿ ದೂರ ಹೋದಂಗೆ ಅನ್ಸೋದೇ ಇಲ್ಲ. ಲಾಸ್ಟ್ ಟೈಮು ಈ ಲೇಕ್ ಹತ್ರ ಹೋಗಿದ್ವಿ, ನೆನಪಿದೆಯಾ? ಸವಳಂಗ ಲೇಕು. ಅಲ್ಲೆಲ್ಲ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬ್ಲಾಗ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿಂದನೇ ಕಾಣಿಸ್ತಿದೆ ನೋಡಿ ವಿಂಡ್ ಮಿಲ್ಲು. ಗೋಪುರದಲ್ಲಿ ಕ್ಯಾಪ್ಚರ್ ಆಗ್ತಿದೆಯಲ್ಲ ಗೊತ್ತಿಲ್ಲ, ಸಕ್ಕತ್ತಾಗಿದೆ ವೆದರ್ ಮಾತ್ರ. ನನಗೆ ಮೇ ಬಿ ಇವರಿಬ್ಬರು ಲೇಟ್ ಮಾಡಿ ಕಾಯಿಸೋ ಥರ ಕಾಣ್ತಾರೆ. ಇನ್ನೂ ಏನೂ ಫೋನ್ ಗೀನ್ ಮಾಡಿಲ್ಲ. ಬಂದಿದ್ದಾರೋ ಬಂದಿಲ್ವೋ ಗೊತ್ತಿಲ್ಲ. ಆಲ್ರೆಡಿ ಒಂದು ರೌಂಡ್ ಮಳೆ ಬಂದು ಸರಿಯಾಗಿ ರುಬ್ಬೋಗಿದೆ ನೋಡಿ. ರೋಡೆಲ್ಲ ಫುಲ್ಲು ನೆಂದೋಗ್ಬಿಟ್ಟಿದೆ. ಇದೇ ಇರಬೇಕು ಮೇ ಬಿ ರೋಡು ವಿಂಡ್ ಮಿಲ್ಲಿಗೆ ಹೋಗೋದು. ವೀರಭದ್ರೇಶ್ವರ ದೇವಸ್ಥಾನ, ವೀರಾಪುರ, ನ್ಯಾಮತಿ, ಕುಡತಾಳು.
ಅಲ್ಲೇ ವೇಟ್ ಮಾಡೋಣ. ಅಲ್ಲೊಂದು ಶಾಪ್ ಇದೆ, ಅಲ್ಲೋಗಿ ನಿಲ್ಸ್ಕೊಂಡ್ಬಿಡ್ತೀನಿ. ಆರಾಮಾಗಿ ಅವ್ರು ಬರೋ ಟೈಮಿಗೆ ಬರಲಿ. ಮಳೆ ಗಿಳೆ ಬಂದರೂ ಸೇಫಾಗಿರ್ತೀವಿ. ಅವ್ರಿಗೆ ಇಲ್ಲೇ ಬರೋಕೆ ಹೇಳಿದ್ದೆ, ರೋಡ್ ಹತ್ರ ಇರ್ತೀನಿ ಬರ್ರಿ ಒಟ್ಟಿಗೆ ಹೋಗೋಣ ಅಂತ. ನಿನ್ಗಿಂತ ಮುಂಚೆ ಬರ್ತೀವಿ ಬಾ ಅಂತ ಅಂದರು, ಬಟ್ ಇನ್ನೂ ಬಂದಿಲ್ಲ. ಫೋನ್ ಮಾಡ್ತೀನಿ ನೋಡೋಣ. ನೋಡಿ ಬೈಕ್ನ ಕ್ಲೀನಾಗಿ ವಾಶ್ ಮಾಡಿಸಿದ್ದೀನಿ, ಪಳ 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 ಅಂತ ಹೊಳಿತಾ ಇದೆ. ಸೊ ಅದು ಇದು ಅಂತ ಕರೆಯೋ ಬದಲು ಏನಾದರೂ ಒಂದು ಅಫಿಷಿಯಲ್ ಆಗಿ ನೇಮ್ ಇಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಅವಾಗ ಐಡೆಂಟಿಫೈ ಮಾಡೋದಕ್ಕೆ ಚೆನ್ನಾಗಿರತ್ತೆ. ಸೊ ನೋಡಿ ನನಗೆ ಇಷ್ಟೊತ್ತು ಕಾಯಿಸಿ NS 125 ಎತ್ಕೊಂಡು ಬಂದಿದ್ದಾನೆ. ಇವಾಗ ಒಂದು ಬೈಕೆ ತಂದಿಲ್ಲ ನಮ್ಮ ಪ್ರದಿ. ನನ್ನ ಮಕ್ಕಳು ನಾನು ಹೇಳ್ದಂಗೆ ಅರ್ಧ ಮುಕ್ಕಾಲು ಗಂಟೆ ಕಾಯಿಸಿದ್ರು ನನಗೆ. ಇವರು ಇಷ್ಟೊತ್ತು ಈ ಅಂಕಲ್ಗಳು ಕಂಪ್ನಿ ಕೊಡ್ತಾಯಿದ್ರು ಮಾತಾಡ್ಸ್ಕೊಂಡು. ಇನ್ನೊಬ್ಬ ನನ್ನ ಫ್ರೆಂಡ್ನ ಕರ್ಕೊಂಬಂದಿದ್ದಾರೆ ಜೊತೆಲಿ, ಅವನಿಗೂ ಫೋನ್ ಮಾಡಿಕೊಂಡು ಅವನು ಏನಕ್ಕೆ ಕರ್ಕೊಂಬಂದಿದ್ದಾರೆ ಅಂದರೆ ಇಲ್ಲಿ ಬಂದು ಅವನ ಮೇಲೆ ಎತ್ತಾಗ್ತಿದ್ದಾರೆ. ಬರ್ತಿದ್ನಲ್ಲ ಹೊರಟಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತ. ಅಣ್ಣ ವಿಂಡ್ ಮಿಲ್ಲಿಗೆ ಹೋಗೋದು ಮೇಲ್ತಾನೆ. ಯಾವ ಪ್ರಸಾದ? ನಮ್ಮ ಅಶೋಕ ಎಲ್ಲಿಗೆ ಹೋದ್ರು ಪ್ರಸಾದ ಇಟ್ಕೊಂಡ್ಬಿಟ್ಟೇನೆ. ಇಲ್ಲೊಂದು ವೀರಭದ್ರೇಶ್ವರ ದೇವಸ್ಥಾನ ಇದೆ, ವಿಂಡ್ ಮಿಲ್ ಹತ್ರ ಒಂದು ಬಾರ ಫಸ್ಟು ಅಂತಂದರೆ ಫಸ್ಟ್ ಪ್ರಸಾದ ಇದೆಯಂತೆ, ಬಾರೋ ಪ್ರಸಾದಕ್ಕೆ ಹೋಗ್ಬೇಡ ಅಂತ ಕರ್ಕೊಂಡು ಹೋಗ್ತೇನೆ. ಯಾಕೋ ಪ್ರಸಾದದ ಕ್ರೇಜು ಕಮ್ಮಿ ಆಗಂಗೆ ಕಾಣ್ತಾ ಇಲ್ಲ ಅವನಿಗೆ. ಅಲ್ಲೋ ಎಲ್ಲಿಂದ ಯಾವ ಮೂಲೆಗೆ ಹೋದ್ರು ಪ್ರಸಾದ ಹುಡುಕ್ತಿಲ್ಲ ನೀನು. ದೇವಸ್ಥಾನ ಒಂದು ವಿಸಿಟ್ ಹಾಕ್ಕೊಂಡು ಆಮೇಲೆ ಹೋಗೋಣ ವಿಂಡ್ ಮಿಲ್ ಹತ್ರ. ಆಫ್ ರೋಡ್ ಇದೆ ಇಲ್ಲಿ ಸ್ವಲ್ಪ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ R15 ಎಲ್ರಿಗೂ ಗೊತ್ತಿದೆ, ಇದ್ರ ಕೆಟಗರಿನೇ ಬೇರೆ ಸ್ಪೋರ್ಟ್ಸ್ ಕೆಟಗರಿ. ಬಟ್ ಸ್ಟಿಲ್ ಆಫ್ ರೋಡಲ್ಲಿ ಒಂದು ರೇಂಜಿಗೆ ಪರವಾಗಿಲ್ಲ. ಸ್ವಲ್ಪ ಗಾಡಿ ಲೈಟ್ ವೆಯ್ಟ್ ಇರೋದ್ರಿಂದ, ಪಿಕಪ್ ಎಲ್ಲ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹತ್ತತ್ತೆ. ಹಾಂ ಪಕ್ಕ. ಸೊ ನಮ್ಮ ಅಶೋಕ ಹೇಳ್ತಿದ್ದಾನೆ, ಬರ್ತಾ ಜನ ಜಾಸ್ತಿ ಆಗ್ತಿದ್ದಾರೆ ಇಲ್ಲಿಗೆ ಬರೋರು. ಹಿಂಗೆ ರೆಗ್ಯುಲರಾಗಿ ಎಲ್ಲರೂ ಬೈಕರ್ಸು ಬೇರೆ ಜನಗಳು ನೋಡೋರು ಬರ್ತಾಯಿದ್ರೆ ಟೂರಿಸ್ಟ್ ಪ್ಲೇಸ್ ಥರ ಇಲ್ಲಿಗೂ ಟಿಕೆಟ್ ಮಾಡಿಡ್ತಾರೆ ಅಂತ ಹೇಳ್ತಿದ್ದಾನೆ. ಆ್ಯಕ್ಚುಲಿ ಇದು ಹೌದು, ಅಷ್ಟು ಬ್ಯೂಟಿಫುಲ್ ಆಗಿರ್ತದೆ. ನಾನು ವೀಡಿಯೋಸಲ್ಲಿ ಫೋಟೋಸಲ್ಲಿ ಯಾರು ಫ್ರೆಂಡ್ಸ್ ಹೋಗಿ ಸ್ಟೋರಿ ಗಿರಿ ಹಾಕಿದಾಗ ನೋಡ್ತಿದ್ದೆ. ಬಟ್ ನಾನು ಬಂದಿರಲಿಲ್ಲ. ಇವ್ರಿಗೆ ಹೇಳ್ತಿದ್ದೆ ಹೋಗೋಣ ಅಂತ. ಆಂದವೇ ಇಲ್ಲೇ ಸುತ್ತಾಡ್ತಿದ್ವಿ. ಒಂದು 2 ನಿಮಿಷ ಹೋಗಿ ಬರೋದಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ನಾವು ಬಂದಾಗ ನಾವು ಲಾಂಗ್ ಡಿಸ್ಟೆನ್ಸ್ ಹೋಗೋದಿರ್ತಿತ್ತಲ್ಲ ಆವಾಗ. ಈ ಸ್ಪೋರ್ಟ್ಸ್ ಬೈಕ್ನ ಆಫ್ ರೋಡಲ್ಲಿ ತರೋದಕ್ಕೆ ಒಂದೇ ಒಂದು ಬೇಜಾರೇನು ಅಂತಂದರೆ, ಈ ಗಾಡಿ ನನಗೆ ಫಿಟ್ಟಾಗಿರಬೇಕು, ಇಲ್ಲಿ ಸೌಂಡ್ ಬರ್ತಾ ಇರಬಾರ್ದು. ಹಂಗೆ ಮೇಂಟೈನ್ ಮಾಡಿರ್ತೀನಿ ನಾನು. ಅಂದರೆ ಈಗ ಓಡಾಡುವಾಗ ಇಲ್ಲಿ ಪಾರ್ಟ್ಸ್ದು ದಡ ಬಡ ಅಂತ ಸೌಂಡ್ ಬಂದರೆ ಒಂಥರ ಏನೋ ಇರಿಟೇಷನ್ ಆಗ್ತಿರುತ್ತೆ. ಸೌಂಡ್ ಬಂದರೆ ಒಂಥರ ಚೆನ್ನಾಗಿ ಅನಿಸಲ್ಲ. ಅದು ಆಫ್ ರೋಡಿಗೆ ಬಂದೋದಾಗ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಅದೆಲ್ಲ ಏನು ಫಿಟ್ ಮಾಡಿಸಿರ್ತೀನಿ ಅವಾಗ ರೀಫಿಟ್ಟಿಂಗ್ ಮಾಡಿಸ್ತಿರ್ತೀನಿ. ಅದೊಂದಕ್ಕೆ ಬೇಜಾರು ಅಷ್ಟೇ. ಅದು ಬಿಟ್ಟರೆ ಒಳ್ಳೆ ಎಕ್ಸ್ಪಲ್ಸ್ ಇದ್ದರೆ ಒಳ್ಳೊಳ್ಳೆ ಆಫ್ ರೋಡ್ ಟ್ರಯಲ್ಸಲ್ಲಿ ಹೆವಿ ರೈಡಿಂಗ್ ಮಾಡಬೇಕು ಅಂತ ಆಸೆ ಇದೆ. ಮಾಡ್ತೀವಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ವಿಂಡ್ ಮಿಲ್ಗಳ ಹತ್ರನೂ ಆಫ್ ರೋಡೇ ಇರುತ್ತೆ. ಸೊ ಅದು ಒಂದು ಕೆಟಗರಿ ವ್ಯೂ ಪಾಯಿಂಟ್ ಆ ಥರ ಆದರೆ, ಇನ್ನೊಂದು ಕೆಟಗರಿಲಿ ಬೈಕ್ ರೈಡ್ ಮಾಡೋರಿಗೆ ಆಫ್ ರೋಡ್ ಟ್ರಯಲ್ಸು ಸಕ್ಕತ್ತಾಗಿ ಸಿಗುತ್ತೆ ವಿಂಡ್ ಮಿಲ್ಸ್ ಹತ್ರ ಹೋದರೆ. ಆ್ಯಂಡ್ ಎಸ್ಪೆಷಲಿ ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ. ಸದ್ಯಕ್ಕೆ ಒಣಗಿರೋದ್ರಿಂದ ಕೊಚ್ಚೆ ಇಲ್ಲ, ಬಟ್ ಸ್ಟಿಲ್ ಕೊಚ್ಚೆ ಇಲ್ಲ ಅಂತ ಅಂದ್ರೂ ಸಿಕ್ಕಾಬಿಟ್ಟೆ ಕಲ್ಲು ರೋಡ್ ಇದೆ. ಹೆಂಗಿದೆ ನೋಡಿ ವ್ಯೂ ಇಲ್ಲಿಂದ. ವಾವ್, ನಾನು ವ್ಲಾಗ್ ಮಾಡ್ತಾ ನೋಡೇ ಇಲ್ಲ. ಇಲ್ಲಿಂದನೂ ನೋಡಿ ಮೇಲ್ಗಡೆಯಿಂದ ಏನು ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ಫುಲ್ಲು ಹಿಲ್ ಸ್ಟೇಷನ್ ಏನಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. R15 ನಿಂತ್ಕೊಂಡು ಆಫ್ ರೋಡ್ ಮಾಡ್ತಾಯಿದ್ದೀನಿ. ಮಳೆ ಬಂತು ಅಂತೀವಿ, ಒಂದು ಸ್ವಲ್ಪ ಬಿಸಿಲು ಬಂದರೆ ಮತ್ತೆ ರಿಟರ್ನ್ ಮಳೆಗಾಲನೇ ಇಲ್ಲಪ್ಪ. ಬಿಸಿಲು ವಿಷಯಕ್ಕೆ ಸವಾಸ ಬೇಡ ಅನಿಸ್ಬಿಡತ್ತೆ. ಬಟ್ ಹೊರಗಡೆ ರೈಡಿಂಗ್ ಎಲ್ಲ ಹೋಗ್ತೀವಿ ಅನ್ನೋದು ನೆನೆಸ್ಕೊಂಡ್ರೆ ಸಮ್ಮರೇ ಇರಲಿ ಅಂತ ಅನಿಸುತ್ತೆ. ಹೆಂಗಿದ್ರು ಕಷ್ಟ. ಅಪಾಚಿ ನೋಡಿ 180 ಹೆಂಗೆ ನುಗ್ತಿದೆ, ನನ್ನ ಹತ್ರ ಇದೆಯಲ್ಲ. ಸೊ ನನ್ನ ಫಸ್ಟ್ ಬೈಕ್ ಅದು. ನಮ್ಮ ಅವಿ ಅಪಾಚಿ ಎತ್ಕೊಂಬಂದಿ ನೋಡಿ.
ಇಲ್ಲಿಗಿಂತ ಅಲ್ಲೇ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಹೆಂಗಿತ್ತು ಫ್ಯಾನ್ ಹೇಳ್ತಿಲ್ಲ ನಾನು, ಅದು ಗೊತ್ತು. ನಾನು ಹೇಳ್ತಿರೋದು ಇಲ್ಲಿ ಕೆಳಗಡೆ ಇನ್ನೊಂದು ಹಿಂಗೆ ಸೈಡಲ್ಲಿ ಜಾಗ ಇತ್ತಲ್ಲ, ಇದು ಪ್ಲೇಸು ಈ ಬೆಟ್ಟನೂ ಹಿಂಗೆ ಕಾಣಿಸ್ತೈತೆ. ಇಲ್ಲೇನು ಗ್ರೀನರಿ ಫುಲ್ ಅದು ಹಂಗೆ ಕಾಣಿಸ್ತಿತ್ತು. ವೀಡಿಯೋ ಮಾಡ್ಕೊಂಬಂದೆ ಅಲ್ಲಿ. ಸೊ ನೋಡಿ ಇಲ್ಲಿಂದ ಏನು ಮಸ್ತಾಗಿದೆ ವ್ಯೂ. ಗೋಪುರದಲ್ಲಿ ಅಷ್ಟು ಕ್ಲಿಯರ್ ಕಟ್ಟಾಗಿ ಕ್ಯಾಪ್ಚರ್ ಆಗ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಫುಲ್ ವೈಡ್ ಆ್ಯಂಗಲ್ ಇದೆ. ಕರೆಕ್ಟಾಗಿ ಕೆ ಜಿ ಎಫ್ ಥರ ಕಾಣಿಸ್ತಿದೆ. ಹೌದಾ? ನೋಡಿ ಅಶೋಕ್ ಅವ್ರು ಮೈನಿಂಗ್ ಮಾಡ್ತಾರಂತೆ ನೆಕ್ಸ್ಟ್ ಇಲ್ಲಿ. ಆ್ಯಕ್ಚುಲಿ KGF ಮೂವಿಲಿ ಏನು ತೋರಿಸ್ತಾರೆ ಅದಕ್ಕಿಂತನೂ ವ್ಯೂ ಸೂಪರ್ ಆಗಿದೆ. ಇದೇನು ಸಾಮಾನ್ಯ ಇಲ್ಲ. ಇಲ್ಲಿಂದ ಹೆಚ್ಚು ಕಮ್ಮಿ ಸಿಕ್ಕಾಬಟ್ಟೆ ಕಿಲೋಮೀಟರ್ಗಳು ಗಟ್ಟಲೆ ದೂರ ಇದೆ ಇದು ವ್ಯೂ. ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ನಮ್ಮ ಅಶೋಕ V-Strom ಎತ್ಕೊಂಡು ಇಲ್ಲೆಲ್ಲ ಆಫ್ ರೋಡ್ ಬರ್ತಾನೆ. ನೋಡಿ ಇಷ್ಟು ವರ್ಷ ಅದನ್ನು ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತಾ? ಆಯ್ತಲ್ಲ ನೋಡಿ, 10 ವರ್ಷ ಆದರೆ ಎಕ್ಸಾಸ್ಟ್ ಸೌಂಡ್ ಹೆಂಗಿದೆ. ಅಪ್ಪಾಚಿಲಿ ನಾನು ತೊಗೊಳ್ಳುವಾಗ ಅದ್ರ ಎಕ್ಸಾಸ್ಟ್ ಸೌಂಡಿಗೆ ಫಿದಾಗ್ಬಿಟ್ಟು ತೊಗೊಂಡಿದ್ದೆ. ಆ್ಯಕ್ಚುಲಿ ಅವಾಗೆಲ್ಲ ಏನೋ ಎಕ್ಸಾಸ್ಟ್ ಹಾಕ್ಸೋದು ಅದೆಲ್ಲ ಏನು ಅಂಥ ಕ್ರೇಜ್ ಇರಲಿಲ್ಲ. ಸೂಪರ್ ಬೈಕ್ಸಿಗೆಲ್ಲ ಮಾಮೂಲಿ ಹಾಕ್ಸೋರು, ಲೋವರ್ CC ಬೈಕ್ಸಿಗೆಲ್ಲ ಎಕ್ಸಾಸ್ಟ್ ಹಾಕೋದು ಅದೆಲ್ಲ ಏನು ಕ್ರೇಜ್ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಅಪ್ಪಾಚಿದು ಸ್ಟಾಕ್ ಎಕ್ಸಾಸ್ಟೇ ಮೈಕ್ ಇಟ್ಬಿಟ್ಟು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀವಲ್ಲ, ಆ ಲೆವೆಲಿಗೆ ಅಷ್ಟು ಸ್ಮೂತಾಗಿ ಸೌಂಡ್ ಬರುತ್ತದು. ಆ್ಯಂಡ್ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟು ಫಸ್ಟು ABS ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ಅನಿಸುತ್ತೆ, TVS ಅವರೇ. ಅದು ಅಪಾಚಿಲೇನೆ. ಸೊ ಯಾರೆಲ್ಲ ಆಫ್ ರೋಡ್ ಲವರ್ಸ್ ಇದ್ದೀರಾ, ನಿಮ್ಮ ಆಫ್ ರೋಡಿಂಗ್ ಬೈಕ್ಸ್ ಎತ್ಕೊಂಡು ನಮ್ಮ ಶಿವಮೊಗ್ಗದ ಸೌಳಂಗ ವಿಂಡ್ ಮಿಲ್ಲಿಗೆ ಆರಾಮಾಗಿ ಬರ್ಬೋದು. ಬಾಬಾ ಹೆವಿ ಗಾಳಿ ಇದೆ ಇಲ್ಲಿ, ವಿಂಡ್ ಬ್ಲಾಸ್ಟ್ ಹೆವಿ ಇದೆ ನೋಡಿ. ಆಲ್ರೆಡಿ ಸುಮಾರು ಜನ ಹುಡುಗರೆಲ್ಲ ಬಂದು ಬೈಕ್ಗಳು ಹಾಕೊಂಡು ಫೋಟೋ ಶೂಟ್ ಮಾಡ್ತಾಯಿದ್ದಾರೆ. ಎಲ್ಲ ದೇವಸ್ಥಾನ ನಮ್ಮ ಅಶೋಕ ಹೇಳಿದ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಎದುರುಗಡೆ. ರೈಟ್ ನಾವು ವಿ ಆರ್ ಇನ್ ದಿ ವ್ಯೂ ಪಾಯಿಂಟ್. ಕರೆಕ್ಟಾಗಿ ವ್ಯೂ ಪಾಯಿಂಟಿಗೆ ಬಂದು ನಿಂತಿದ್ದೀವಿ. ಗಾಳಿ ನೋಡಿರಿ ಸರಿಯಾಗಿ ರೂಪ್ತಿದೆ. ಅಫ್ಕೋರ್ಸ್ ವಿಂಡ್ ಮಿಲ್ ಹತ್ರ ಬಂದರೆ ಹೆವಿ ಗಾಳಿ ಇರುತ್ತೆ ನೋಡಿ. ಹುಡುಗರೆಲ್ಲ ಆಟ ಆಡ್ತಿದ್ದಾರೆ ಇಲ್ಲಿ, ಫೋಟೋ ಶೂಟ್ ಮಾಡಿಕೊಂಡು ಚಿಲ್ ಏರ್ ತೊಗೊಂಡು. ಎಲ್ಲಿಗೆ ಮೇಲಾ ಹೋಗುತ್ತಾ? ಹೋಗಿದ್ರೆ ಹೋಗೋಣ ಬರ್ರಿ. ಏನೋ ಆಫ್ ರೋಡ್ ಗಾಡಿಗಳು ತೊಗೊಂಬಂದರೆ ಒಳ್ಳೆ ಮಜಾ ಇರುತ್ತೆ. ಸೊ ದಿಸ್ ಈಸ್ ಅವರ್ ಸೌಳಂಗ ವಿಂಡ್ ಮಿಲ್. ಇಲ್ಲೊಂದಿದೆ, ಅಲ್ಲಷ್ಟು ಲೈನ್ ಆಗಿದೆ ನೋಡಿ. ಅಲ್ಲಿವರೆಗೂ ಹೋಗ್ಬೋದಂತೆ, ತುದಿ ಮೇಲ್ಗಡೆವರೆಗೂ ಹೋಗ್ಬೋದು ಅಂತೆ. ನಮ್ಮ ಅಶೋಕ ಹೇಳ್ತಾನೆ ಅಲ್ಲಿ ಹೋಗೋಕ್ಕಾಯ್ತು ಅಂತಂದರೆ ಅಲ್ಲಿಗೂ ಹೋಗ್ತೀವಿ. ಸೊ ಇಲ್ಲೂ ಇದೆ ಲೈನಾಗೆ. ಇದೇ ಆ್ಯಕ್ಚುಯಲ್ ಪಾಯಿಂಟ್. ಎಲ್ಲರೂ ಬಂದು ಈ ವಿಂಡ್ ಮಿಲ್ದು ಒಂದು ಬ್ಲೇಡ್ ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ. ಆ ಬ್ಲೇಡ್ ಮೇಲೆ ಕುತ್ಕೊಂಡು ಎಲ್ಲರೂ ಆಲ್ಮೋಸ್ಟ್ ಬಂದಾಗ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾರೆ. ಏನು ವ್ಯೂ ಇದೆ ನೋಡಿ ಇಲ್ಲಿಂದ. ಹೆವಿ ವಿಂಡ್ ಬ್ಲಾಸ್ಟ್ ಇದೆ, ಅಂದರೆ ಕಮ್ಮಿ ಆದಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಅಲ್ಲೂ ಫ್ಯಾನ್ಗಳಿದ್ದಾವೆ ಎದುರುಗಡೆ ದೂರದಲ್ಲಿ. ಅಲ್ಲಿ ಕಾಣಿಸ್ತಿದೆ ನೋಡಿ ನಮ್ಮ ಅಶೋಕ. ಅಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಆ ಪಾಯಿಂಟಿಗೆ ಹೋಗೋಣ ಅಂತ ಹೇಳಿದ್ದು. ಅಲ್ಲಿ ಪೂರ್ತಿ ಏನು ಹೈಟ್ ಕಾಣಿಸ್ತಿದೆ ಫಸ್ಟ್ ಫ್ಯಾನು, ಅಲ್ಲಿವರೆಗೂ ಹೋಗ್ಬೋದಂತೆ. ಹೋಗೋಣ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಎಲ್ಲ ಹುಡುಗರು ಬಂದಾಗ ಬೈಕ್ಗಳು ಹಾಕ್ಕೊಂಡು, ಇಲ್ಲಿ ಒಂದು ಬ್ಲೇಡ್ ಇಟ್ಟಿದ್ದಾರಲ್ಲ, ಆ ಬ್ಲೇಡ್ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ಅದ್ರ ಮೇಲೆ ನಿಂತ್ಕೊಂಡು ಎಲ್ಲರೂ ವಿಡಿಯೋ ಫೋಟೋ ಶೂಟ್ ಎಲ್ಲ ಮಾಡ್ಕೋತಾರೆ. ಆಗ ಹೋಗೋಷ್ಟಲ್ಲಿ ಪ್ರಸಾದ ರೆಡಿ ಆಗಿರುತ್ತೆ ಅಲ್ಲಿ ಆ ದೇವಸ್ಥಾನದಲ್ಲಿ. ನೋಡಿ ಎಷ್ಟು ಗಾಳಿ ಇದೆ ಅಂತ. ಅಶೋಕ್ ಅವರು ಇದ್ದಾರೆ.